ಏಪ್ರಿಲ್ ತಿಂಗಳು ಮುಗೀತು, ಮೇ ತಿಂಗಳು ಬಾಕಿ ಇದೆ. ಬಿರು ಬೇಸಿಗೆ ಎಫೆಕ್ಟ್ ಈಗಾಗಲೇ 1 ತಿಂಗಳು ಕಳೆದಿರೋದು ಶಿವ ಅಂತಿದ್ದಾರೆ ಜನರು. ಯಾಕಂದರೆ ರಾಜ್ಯಾದ್ಯಂತನೂ ಕೂಡ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಯೂಶಲಿ ಪ್ರತಿ ವರ್ಷ 41 ಡಿಗ್ರಿ 42 ಡಿಗ್ರಿ ಹೈಯೆಸ್ಟ್ ಟೆಂಪ್ರೇಚರ್ ಇರ್ತಾ ಇತ್ತು. ಈಗ 40 ಡಿಗ್ರಿ ಬೆಂಗಳೂರಲ್ಲೇ ಸಿಗ್ತಾ ಇದೆ. ಕೆಲವು ಏರಿಯಾಗಳಲ್ಲಿ 41 ಡಿಗ್ರಿವರೆಗೂ ಕೂಡ ದಾಖಲಾಗಿದೆ ಅಂತೆ. ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲಬುರಗಿ, ರಾಯಚೂರು, ಬಳ್ಳಾರಿ ಇಲ್ಲಂತೂ ನಿಗಿ ಕೆಂಡ. ನೀವು ಮಧ್ಯಾಹ್ನದ ಹೊತ್ತಲ್ಲಿ ಸಾಧ್ಯನೇ ಇಲ್ಲ, ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಟ್ರಾಫಿಕ್ ಸಿಗ್ನಲಲ್ಲಿ ನೀವು 30 ಸೆಕೆಂಡ್ ನಿಂತ್ಕೊಂಡ್ರೆ ಅಕ್ಷರಶಃ ಮೈ ಮೇಲಿನ ರೋಮ್ ಎಲ್ಲದು ಕೂಡ ನಿಮಗೆ ಸ್ಪಾರ್ಕ್ ಆಗುತ್ತೆ, ಅಂದರೆ ಸುಡುತ್ತೆ. ಆ ಲೆವೆಲ್ಗೆ ಅತಿಯಾದಂಥ ಕೆಂಡದಂಥ ಬಿಸಿ ಇದೆ. 1 ತಿಂಗಳು ಹೆಂಗೋ ಕಳೆದಿದ್ದೀರಿ, ಇನ್ನೂ 1 ತಿಂಗಳು ಆಲ್ಮೋಸ್ಟ್ ಪೀಕ್ ಅವರ್ 43 ಡಿಗ್ರಿ, 40, 42, 43 ಅದಕ್ಕಿಂತಲೂ ಕೂಡ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೊಂದು ತಿಂಗಳು ಕೂಡ ಅದೇ ರೀತಿಯಾದಂಥ ಬಿರು ಬಿಸಿ ಇದ್ದೇ ಇರುತ್ತೆ. ಪ್ರಿಕಾಷನ್ಸ್ ಮೆಜರ್ಸನ್ನು ತೆಗೆದುಕೊಳ್ಬೇಕು. ಹಾಗಾದರೆ ಈ ಒಂದು ವಾರ ಯಾವ ರೀತಿ ಟೆಂಪ್ರೇಚರ್ ಇರುತ್ತೆ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ? ಯಾಕಂದರೆ ಅತಿಯಾದಂಥ ತಾಪಮಾನ ಏನೋ ಇದೆ, ಆ ಮಧ್ಯೆನೂ ಕೂಡ ಒಂದಷ್ಟು ತಂಪನೆ ವಾತಾವರಣನೂ ಕೂಡ ಬರ್ತಾ ಇದೆ. ಸಂಜೆ ಹೊತ್ತಲ್ಲಿ ಮಳೆ ಕೂಡ ಆಗ್ತಾ ಇದೆ. ಕೆಲವು ಕಡೆಗೆ ಅಕಾಲಿಕ ಮಳೆ, ಇದು ಮುಂಗಾರು ಪೂರ್ವ ಮಳೆ ಅಂಥೇಳಿ. ಹಾಗಾದರೆ ಈ ಮಳೆ ಯಾವ್ಯಾವ ಜಿಲ್ಲೆಗಳಲ್ಲಿ ಇದೆ ಆ ಕುರಿತಾದಂಥ ಇನ್ಫಾರ್ಮೇಷನ್. ಮೊದಲು ಟೆಂಪ್ರೇಚರ್ ಇನ್ನೂ 1-1.5 ತಿಂಗಳ ಕಾಲ ಇರುತ್ತೆ. ಉತ್ತರ ಒಳನಾಡಲ್ಲೂ ಕೂಡ ಅದೇ ರೀತಿ ಸಿಚುವೇಶನ್ ಇರೋದು. ದಕ್ಷಿಣ ಒಳನಾಡಲ್ಲೂ ಸ್ವಲ್ಪ ಕೊಂಚ ತಾಪಮಾನ ಕಡಿಮೆ ಇರುತ್ತೆ ಕಂಪೇರ್ ಮಾಡಿದ್ರೆ. ಬಟ್ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಾತ್ರ ಭಾರಿ ಬಿಸಿಲು, ಅದರಲ್ಲಿ 2 ಮಾತಿಲ್ಲ. 43 ಡಿಗ್ರಿ ದಾಖಲಾಗಿರೋದು ಹಲವು ಜಿಲ್ಲೆಗಳಲ್ಲಿ. ಯಾವುದು ಅಂತ ನೋಡೋದಾದರೆ ಯೂಶಲಿ ಬೀದರಲ್ಲಿ ಒಂದು ಸ್ವಲ್ಪ ತಾಪಮಾನ ಕಡಿಮೆ ಇರಬೇಕು, ಒಂದು 3-4 ತಾಪಮಾನ ಕಡಿಮೆ ಇದೆ. ಬಟ್ 36-37ವರೆಗೂ ಕೂಡ ಇದೆ. ಬೀದರಲ್ಲಿ ಈ ಸರಿ ದಾಖಲಾಗಿರೋದು 43.4 ಡಿಗ್ರಿ ದಾಖಲಾಗಿದೆ. ಅದೇ ರೀತಿ ಕಲಬುರಗಿಯಲ್ಲಿ 42, ರಾಯಚೂರಲ್ಲಿ 41, ಬೀದರಲ್ಲಿ 43, ವಿಜಯಪುರದಲ್ಲಿ 40, ಗದಗಲ್ಲಿ 39, ಕೊಪ್ಪಳ, ರಾಯಚೂರು, ವಿಜಯನಗರ ಇವೆಲ್ಲ 38, 39, 40ವರೆಗೂ ಕೂಡ ಇದೆ. ಬಾಗಲಕೋಟೆಯಲ್ಲಿ 39 ತಾಪಮಾನ. ಇವೆಲ್ಲ ಹೈಯೆಸ್ಟ್ ಯಾವ್ಯಾವ ಇದಾವೆ ಅದರ ಮಾಹಿತಿಯನ್ನು ಕೊಡ್ತಾ ಇರೋದು. ಇನ್ನು ದಕ್ಷಿಣ ಒಳನಾಡಲ್ಲೂ ಕೂಡ ಬಹುತೇಕ ಜಿಲ್ಲೆಗಳಲ್ಲಿ ಅಲರ್ಟ್ ಇದೆ, ಹೀಟ್ ವೇವ್ ಅಲರ್ಟ್ ಇದೆ. ಯಾವುವು ಅಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ, ಈ 3 ಜಿಲ್ಲೆಗಳು ಕೂಡ ಹೀಟ್ ಅಲರ್ಟ್ ಕಳೆದ 1 ತಿಂಗಳು ಕೂಡ ಇತ್ತು. ಈಗೂ ಕೂಡ ಹೀಟ್ ಅಲರ್ಟ್ ಕಂಟಿನ್ಯೂ ಇದೆ. 36-37 ಬರೋದೇ ಅಲ್ಲಿ ಅತಿ ಹೆಚ್ಚು. ಅದ್ರ ಜೊತೆಗೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ನಿಮಗೆ ಭಾಳನೇ ಕಷ್ಟ. ಉತ್ತರ ಕರ್ನಾಟಕ ಕಂಪೇರ್ ಮಾಡಿದ್ರೆ ತಾಪಮಾನ ಕಡಿಮೆ, ಆದರೆ ಆ ತಾಪಮಾನಕ್ಕೆ ಒಗ್ಗಿಕೊಳ್ಳೋದಿದೆಯಲ್ಲ ಆ ಜನ, ಅದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಬೆಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಒಳನಾಡು, ಅಂದರೆ ದಕ್ಷಿಣ ಒಳನಾಡಿನ ಭಾಗದಲ್ಲೂ ಕೂಡ ಬೆಂಗಳೂರಲ್ಲಿ ಕೆಲ ಏರಿಯಾಗಳಲ್ಲಿ 41 ಡಿಗ್ರಿವರೆಗೂ ಕೂಡ ದಾಖಲಾಗಿದೆ. ಹೈಯೆಸ್ಟ್ ರೆಕಾರ್ಡ್ ಇದು ಕಳೆದ 2 ಶತಮಾನದಲ್ಲಿ, ಅಂದರೆ 2 ದಶಕದಲ್ಲಿ ನಿಮಗೆ ಇಷ್ಟು ಹೈಯೆಸ್ಟ್ ಟೆಂಪ್ರೇಚರ್ ಇರೋದು ಇಲ್ಲ. ಕೆಲ ಏರಿಯಾಗಳಿಗೆ ಮಾತ್ರ. ಇನ್ನು ಕೆಲವು ಏರಿಯಾಗಳಲ್ಲಿ 38, 39 ಈ ರೀತಿಯೆಲ್ಲ ದಾಖಲಾಗಿದೆ. ಮಿಡ್ಲಲ್ಲಿ 1-2 ಮಳೆ ಬಂತು, ಹಾಗಾಗಿ ಒಂದಷ್ಟು ವೆದರ್ ಒಂದು ಸ್ವಲ್ಪ ಟ್ರ್ಯಾಕಿಗೆ ಬರ್ತಾಯಿದೆ. ಇಲ್ಲದಿದ್ದರೆ ಬೆಂಗಳೂರು ಏನಪ್ಪ ಇದು ಕೂಲ್ ಸಿಟಿ ಅಂತ ಹೇಳ್ತಾ ಇದ್ವಿ, ಬಟ್ ಈಗ ನೋಡಿದ್ರೆ ಈ ಲೆವೆಲ್ಗೆ ಹಾಟ್ ಸಿಟಿ ಆಗಿಬಿಟ್ಟಿದೆಯಲ್ಲ ಅಂಥೇಳಿ ಎಲ್ಲರೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ರು. ಹಾಗಾದರೆ ಇಂದಿನಿಂದ 1 ವಾರಗಳ ಕಾಲ, 5 ದಿನಗಳ ಕಾಲ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಅಲರ್ಟ್ ಇದೆ, ಮಳೆ ಅಲರ್ಟ್ ಇದೆ, ಈ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ 3ನೇ ತಾರೀಕು ಯಾವ್ಯಾವ ಜಿಲ್ಲೆಗಳಿಗೆ ಅಂದರೆ ಉತ್ತರ ಕರ್ನಾಟಕ ಭಾಗ ಜಿಲ್ಲೆಗಳಿಗೆ ಮಳೆ ಇಲ್ಲ, ಮಧ್ಯ ಕರ್ನಾಟಕ ಭಾಗದ ಜಿಲ್ಲೆಗಳಿಗೂ ಮಳೆ ಇಲ್ಲ, ಇನ್ನು ಕರಾವಳಿ ಭಾಗದ ಜಿಲ್ಲೆಗಳಿಗೂ ಮಳೆ ಇಲ್ಲ. ಇರೋದೆಲ್ಲಿ ಅಂದರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳು, ಅಂದರೆ ಬೆಂಗಳೂರು ಸುತ್ತಮುತ್ತಲು, ಮೈಸೂರು, ಮಂಡ್ಯ ಹೀಗೆ ಸುತ್ತಮುತ್ತಲು. ಅದರ ಜೊತೆಗೆ ನಿಮಗೆ ಈ ಚಿಕ್ಕಬಳ್ಳಾಪುರ, ಕೋಲಾರ, ಒಟ್ಟು ಸರೌಂಡಿಂಗ್ಸ್ ಏನೇನಿದೆ ಯಾವ್ಯಾವ ಜಿಲ್ಲೆ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಹೋಗ್ಬಿಡ್ತೀನಿ ಇವತ್ತಿಂದ. ಮಲೆನಾಡು ಭಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ ಇವತ್ತು, ಹಾಸನ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್, ಕೊಡಗು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್, ಮಂಡ್ಯದಲ್ಲಿ ಅಲರ್ಟ್ ಇದೆ, ಮೈಸೂರಲ್ಲಿ ಯೆಲ್ಲೋ ಅಲರ್ಟ್ ಇಲ್ಲ, ಸಾಧಾರಣವಾದಂಥ ಮಳೆ ಆಗ್ಬೋದು. ತುಮಕೂರಲ್ಲಿ ಯೆಲ್ಲೋ ಅಲರ್ಟ್ ಇದೆ, ಬೆಂಗಳೂರು ಸಿಟಿ, ಬೆಂಗಳೂರು ರೂರಲ್ 2 ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಇದೆ. ಸೊ ಮಳೆನೂ ಕೂಡ ಬರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರೋದು. ಚಿಕ್ಕಬಳ್ಳಾಪುರ ಅಲರ್ಟ್ ಇದೆ, ಕೋಲಾರ ಜಿಲ್ಲೆಯಲ್ಲಿ ಅಲರ್ಟ್ ಇದೆ, ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಅಲರ್ಟ್ ಇದೆ. ಇದು 3ನೇ ತಾರೀಕು. 4ನೇ ತಾರೀಕು ಕೂಡ ಸೇಮ್ ಆಲ್ಮೋಸ್ಟ್ ಮಧ್ಯ ಕರ್ನಾಟಕ ಭಾಗದ ಜಿಲ್ಲೆಯಲ್ಲೂ ಕೂಡ ಮಳೆ ಇದೆ.
ಯಾವ್ಯಾವ ಜಿಲ್ಲೆಯಲ್ಲಿ 4ನೇ ತಾರೀಕು ಮಳೆ ಇದೆ? ಸಂಜೆ ಹೊತ್ತಲ್ಲಿ ಇರುತ್ತೆ, ಮಧ್ಯಾಹ್ನ ಹೊತ್ತಲ್ಲಿ ಬಿಸಿಲು ಇದ್ದೇ ಇರುತ್ತೆ, ಸಂಜೆ ಹೊತ್ತಲ್ಲಿ ಮಳೆ ಬರುತ್ತೆ. ಎಲ್ಲೆಲ್ಲಿ ಅಂತ ನೋಡೋದಾದರೆ ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಹೇಳಿದ್ದೀನಿ ಅನಿಸುತ್ತೆ. ಸೊ ಇಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇದೆ 4ನೇ ತಾರೀಕು. 4ನೇ ತಾರೀಕು ಇರುವಂಥ ಯೆಲ್ಲೋ ಅಲರ್ಟ್ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರೋದು. ಇನ್ನು 5ನೇ ತಾರೀಕು ಕೂಡ ಮಳೆ ಇದೆ. ಸೇಮ್ ಆಲ್ಮೋಸ್ಟ್ ಈ 5 ದಿನಗಳ ಕಾಲ ಮುಂದುವರುತ್ತೆ. ಸ್ಪೆಸಿಫಿಕ್ಕಾಗಿ ಯಾವ್ಯಾವ ಜಿಲ್ಲೆ ಅಂತ ಹೇಳ್ತಾ ಹೋಗ್ಬಿಡ್ತೀನಿ. ಉಳಿದ ಜಿಲ್ಲೆಗಳ ಹೆಸರು ಏನು ಮೆನ್ಷನ್ ಮಾಡಿಲ್ಲಲ್ಲ, ಅಲ್ಲಿ ಮಳೆ ಇಲ್ಲ. ಬಂದರೆ ಕೆಲ ಏರಿಯಾಗಳಲ್ಲಿ ಸಾಧಾರಣ ಮಳೆ ಆಗ್ಬೋದು, ಬಟ್ ದೊಡ್ಡ ಮಳೆ ಏನಿಲ್ಲ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರೋದು. ಯಾವ್ಯಾವ ಜಿಲ್ಲೆ ಅಂದರೆ ಸೇಮ್ ಇದು ಹೇಳ್ತಾ ಇರೋದು 5ನೇ ತಾರೀಕು ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಇಷ್ಟು ಜಿಲ್ಲೆಗಳಿಗೂ ಕೂಡ 5ನೇ ತಾರೀಕು ಯೆಲ್ಲೋ ಅಲರ್ಟ್ ಇದೆ. ಸಂಜೆ ಹೊತ್ತಲ್ಲಿ ಮಳೆ ಆಗುತ್ತೆ, ಮಧ್ಯಾಹ್ನದ ಹೊತ್ತಲ್ಲಿ ಬಿಸಿಲಂತೂ ಇದ್ದೇ ಇರುತ್ತೆ. ಇದೇ ರೀತಿಯಾದಂಥ ಸಿಚುವೇಶನ್ ಮುಂದುವರಿಯುತ್ತೆ 6ನೇ ತಾರೀಕು ಕೂಡ. 6ನೇ ತಾರೀಕು ಸ್ಪೆಸಿಫಿಕ್ಕಾಗಿ ಯಾವ್ಯಾವ ಜಿಲ್ಲೆಗಳಂತ ನೋಡೋದಾದರೆ ಸೇಮ್ 5ನೇ ತಾರೀಕು ಏನಿತ್ತಲ್ಲ ಆಲ್ಮೋಸ್ಟ್ ಅದೇ ಜಿಲ್ಲೆಗಳು. ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಇಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇದೆ. ಸಂಜೆ ಹೊತ್ತಲ್ಲಿ ಮಳೆ ಆಗುತ್ತೆ. ಸೊ ಈ ಮಾಹಿತಿ 7ನೇ ತಾರೀಕು ನಿಮಗೆ ಯಾವ್ಯಾವ ಇದರಿಂದ ಅಂದರೆ 3ರಿಂದ 5ನೇ ತಾರೀಕುವರೆಗಿರುವಂಥ ಇನ್ಫಾರ್ಮೇಷನ್ 3ರಿಂದ 7ನೇ ತಾರೀಕುವರೆಗೂ ಅಷ್ಟೂ ದಿನಗಳ ಕಾಲ ನಿಮಗೆ ದಕ್ಷಿಣ ಒಳನಾಡು ಭಾಗದಲ್ಲಿ ಬರುವಂಥ ಜಿಲ್ಲೆಗಳು ಅಂದರೆ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲು ಇರುವಂಥ ಜಿಲ್ಲೆಗಳು, ಮಧ್ಯ ಕರ್ನಾಟಕದ ಕೆಲ ಜಿಲ್ಲೆಗಳು, ಮಲೆನಾಡು ಭಾಗದ ಕೆಲ ಜಿಲ್ಲೆಗಳು ಇಷ್ಟೂ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಇದೆ. ತುಂಬ ದೊಡ್ಡ ಮಳೆ ಏನಲ್ಲ, ನಿಮಗೆ ಒಳ್ಳೆ ಮಳೆ. ಯಾಕಂದರೆ ಈ ಬಿಸಿಲಿಗೆ ಮಳೆ ಆಗಲೇಬೇಕು. ಆಮೇಲೆ ಮುಂಗಾರು ಬಗ್ಗೆ 2 ರೀತಿಯಾದಂಥ ಹೇಳಿಕೆಗಳಿದ್ದಾವೆ ಹವಾಮಾನ ಇಲಾಖೆ ಕೊಟ್ಟಿರೋದು. ಬೇಗನೆ ಅಂದರೆ 15 ದಿನ ಮುಂಚಿತವಾಗಿ ಈ ಮೇ ಏನಿದೆ, ಮೇ 15, 17 ಒಳಗಾಗಿ ಮುಂಗಾರು ಎಂಟರ್ ಆಗುತ್ತೆ ಕರ್ನಾಟಕಕ್ಕೆ ಅಂಥೇಳಿ. ಕೇರಳಕ್ಕೆ ಅದಕ್ಕಿಂತ ಮುಂಚಿತವಾಗಿ 1 ವಾರಕ್ಕಿಂತ ಮುಂಚಿತವಾಗಿ ಎಂಟರ್ ಆಗುತ್ತೆ ಅಂಥೇಳಿ. ಸೊ ಇದು ಒಂದು ಒಳ್ಳೆಯದು. ಮತ್ತು ಹೆಚ್ಚು ಮಳೆ ಆಗುತ್ತೆ ಈ ಬಾರಿ ಮುಂಗಾರಲ್ಲಿ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರೋದು. ಬಟ್ ಇನ್ನೂ ಒಂದು ರೆಕಾರ್ಡ್ ಇರೋದೇನು ಅಂದರೆ, ಯಾಕಂದರೆ ಜಲಮಂಡಳಿ ಅಧ್ಯಕ್ಷರು ಕೂಡ ಹೇಳಿದ್ದು, ಯಾಕಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಆಲ್ಮೋಸ್ಟ್ 110 ವಿಲೇಜಸ್ಗೆಲ್ಲ ನೀರು ಕೊಡಬೇಕಲ್ಲ, ಕಾವೇರಿ ನೀರು. ಹವಾಮಾನ ಇಲಾಖೆ ನಿಮ್ಮ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿದ್ದಂದರೆ ಕಳೆದ ವಾರ ಕೊಟ್ಟಿದ್ದೇನೆಂದರೆ ಈ ಸರಿ ಹೇಳಿಕೊಳ್ಳುವಂಥ ಮುಂಗಾರು ಮಳೆ ಆಗೋದಿಲ್ಲ. ಕಳೆದ 5 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಮಳೆ ಪ್ರಮಾಣ ಕಡಿಮೆ ಇರುತ್ತೆ. ಕೆಲವು ಏರಿಯಾಗಳಲ್ಲಿ ನಿಮಗೆ ಅದು ಬರಗಾಲದ ರೀತಿಯಾದಂಥ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಅಂತರ್ಜಲ ಪ್ರಮಾಣ ಸಹಜವಾಗಿ ಕಡಿಮೆ ಆಗುತ್ತೆ, ಯಾಕಂದರೆ ಅದರ ಬಳಕೆ ಮಾಡುವಂಥ ಪ್ರಮಾಣ ಜಾಸ್ತಿ ಆಗೋದ್ರಿಂದ. ಈ ಹಿನ್ನೆಲೆಯಲ್ಲಿ ನೀವು ಮಳೆ ಕೊಯ್ಲು ಸೇರಿದಂತೆ ಬೇರೆ ಬೇರೆ ಎಲ್ಲ ನಾವು ಮಾಡ್ಕೋತೀವಿ ಅಂತೇಳಿ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ಬಟ್ ಈಗ ನಮಗೆ ಸಿಗ್ತಿರುವಂಥ ಒಂದು ಸಮಾಧಾನ ಸುದ್ದಿ ಏನಂದರೆ, ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಇನ್ನೂ ಚೆನ್ನಾಗಿ ಮಳೆ ಆಗುತ್ತೆ ಮುಂಗಾರು ಅಂತೇಳಿದ್ದಾರೆ. ಬೈ ಗಾಡ್ ಗ್ರೇಸ್ ಅದೇ ರೀತಿ ಆದರೆ ರೈತರಿಗೆ ನಮಗೆಲ್ಲರಿಗೂ ಕೂಡ ಈ ವಾತಾವರಣ ಇದೆಲ್ಲ ಎಲ್ಲದೂ ಎಕ್ಸ್ಟ್ರೀಮ್ ರೀತಿ ಆಗ್ತಾಯಿದೆ. ನಿಮಗೆ ಅತಿ ಹೆಚ್ಚು ಚಳಿ, ಅತಿ ಹೆಚ್ಚು ಬಿಸಿಲು, ಮಳೆ ಅತಿ ಹೆಚ್ಚು ಆಗಲ್ಲ ಅಂಥೇಳಿ ಈ ಹಿಂದೆ ಇದ್ದಂಥ ಅಲರ್ಟ್ 2 ವಾರದ ಹಿಂದೆ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿದ್ದು ಅಂಥೇಳಿ ಜಲಮಂಡಳಿ ಅಧ್ಯಕ್ಷರು ಹೇಳಿದ್ದು. ಬಟ್ ಈಗ ನಮಗೆ ಸಿಗ್ತಾ ಇರೋದು ಮುಂಗಾರು ಎಂಟರ್ ಆಗದೆ ಭಾಳ ಬೇಗ 15 ದಿನ ಮುಂಚಿತವಾಗಿ ಮೇ 15ರಿಂದ 17ರವರೆಗಡೆ ಎಂಟರ್ ಆಗ್ಬೋದು. ಕೇರಳದಲ್ಲಿ 1 ವಾರ ಮುಂಚಿತವಾಗಿ ಎಂಟರ್ ಆಗುತ್ತೆ, ಯಾಕಂದರೆ ಆ ಕಡೆಯಿಂದನೇ ಬರಬೇಕಾಗಿರುವಂಥ ಮಾನ್ಸೂನ್ ಮಾರುತಗಳೆಲ್ಲವೂ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಟರ್ಫ್ ಎಫೆಕ್ಟ್ ಸಹಜವಾಗಿ ಎಕ್ಸ್ಟ್ರೀಮ್ ಹೀಟ್ ವೇವ್ ಅಂತೂ ಇದ್ದೇ ಇತ್ತು. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ರೀತಿಯಾದಂಥ ಬಿಸಿಲು ನಾವು ನೋಡಿಲ್ಲ ಅಂಥೇಳಿ ಪ್ರತಿ ಜಿಲ್ಲೆಯ ಜನರು ಕೂಡ ಹೇಳಿದ್ದಾರೆ. ಬೆಂಗಳೂರಲ್ಲಂತೂ ನಿಜವಾಗ್ಲೂ ಕೂಲ್ ಸಿಟಿ ಇದೇನಾ ಅಂತಲೂ ಕೂಡ ಭಾಳ ಜನ ಪ್ರಶ್ನೆ ಮಾಡಿದ್ದಾರೆ. ಎಷ್ಟೋ ಜನ ರೀಲ್ಸಲ್ಲಿ ನೋಡ್ತಾ ಇದ್ದೆ, ಹೋಟೆಲ್ಗಳು ಎ ಸಿ ಎಲ್ಲಿದ್ದಾವೆ, ಪಿ ಜಿಗಳಲ್ಲಿ ಇರೋಕ್ಕಾಗಲ್ಲ, ಅಥವಾ ತಮ್ಮ ಇರುವಂಥ ಬಾಡಿಗೆ ರೂಮ್ಗಳಲ್ಲಿ ಇರೋಕ್ಕಾಗಲ್ಲ, ರೂಮ್ಗಳಲ್ಲಿ ಲಾಡ್ಜಲ್ಲಿ ಎ ಸಿ ರೂಮ್ಗಳನ್ನು ಮಾಡಿ ಇರುವಂಥವರು ಕೂಡ ಇದ್ದಾರೆ. ಆ ಲೆವೆಲಿಗೆ ವೆದರ್ ನಮಗೆ ಕಷ್ಟ ಆಗುತ್ತೆ ಅಂತಲೂ ಕೂಡ ಹೇಳಿದವರಿದ್ದರು. ಕುರಿತು ರೀಲ್ಸ್ ವೀಡಿಯೋಗಳನ್ನು ಕೂಡ ನೋಡಿದೆ. ಬಟ್ ಎನಿ ಹೌ
ವೆದರ್ ಇನ್ಫಾರ್ಮೇಷನ್ ಕೊಡ್ತಿರೋದು ಮುಂಗಾರು ಬೇಗನೆ ಎಂಟರ್ ಆಗುತ್ತೆ, ಮಳೆ ಬರುತ್ತೆ ಅಂಥೇಳಿ. ಸಾಧ್ಯ ಆದಷ್ಟು ಬೇಗ ಬರಲಿ ಮಳೆ, ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂಥೇಳಿ ಆಶಿಸ್ತೇನೆ. ಇದು ಒಂದು ವಾರ ಯಾವ ರೀತಿಯಾದಂಥ ಎಕ್ಸ್ಟ್ರೀಮ್ ವೆದರ್ ಇರುತ್ತೆ ಮತ್ತು ಮಳೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬರುತ್ತೆ ಈ ಕುರಿತಂಥ ಡೀಟೇಲ್. ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.